ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವೆಲ್ಲ ಸೇರಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಜರ್ನಿ ಶುರು ಮಾಡೋಣ. ಈ ಪಯಣ ನಮ್ಮ ಮಕ್ಕಳ ಮನಸ್ಸಿನ ಒಳಗೆ. ಅವರು ಹೇಗೆ ಯೋಚನೆ ಮಾಡ್ತಾರೆ, ಹೇಗೆ ಕಲಿತಾರೆ ಮತ್ತು ಹೇಗೆ ಬೆಳಿತಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು. ಇದೆಲ್ಲವೂ ಒಬ್ಬ ಮಹಾನ್ ಚಿಂತಕನ ಅದ್ಭುತ ಕೆಲಸವನ್ನ ಆಧರಿಸಿದೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಹುಟ್ಟಿದ್ದಾಗ ಕೇವಲ ಅಳೋದು ಮಲ್ಗೋದು ಅಷ್ಟೇ ಗೊತ್ತಿದ್ದೊಂದು ಪುಟ್ಟ ಮಗು ಮುಂದೊಂದು ದಿನ ಪ್ರೀತಿ, ನ್ಯಾಯ, ಭವಿಷ್ಯದಂತಹ ದೊಡ್ಡ ದೊಡ್ಡ ಸಂಕೀರ್ಣವಾದ ವಿಷಯಗಳ ಬಗ್ಗೆ ಹೇಗೆ ಯೋಚಿಸೋಕೆ ಶುರು ಮಾಡುತ್ತೆ? ಇದು ಮನುಷ್ಯನ ಬೆಳವಣಿಗೆಯಲ್ಲೇ ಒಂದು ದೊಡ್ಡ ಒಗಟು ಅಲ್ವಾ? ಬನ್ನಿ, ಈ ಒಗಟಿನ ಉತ್ತರವನ್ನ ಇವತ್ತು ಹುಡುಕೋಣ. ಈ ಅದ್ಭುತ ಪಯಣದ ನಕ್ಷೆಯನ್ನ ನಮಗೋಸ್ಕರ ಬರೆದುಕೊಟ್ಟವರೇ ಜೀನ್ ಪಿಯಾಜೆ. ಇವರನ್ನ ನಾವು ಮಕ್ಕಳ ಮನಸ್ಸಿನ ಶಿಲ್ಪಿ ಅಂತಾನೆ ಕರಿಬೋದು. ಮೊದಲು ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡ್ತಿದ್ದ ಇವರು ಮಕ್ಕಳ ಮನಸ್ಸಿನ ಬಗ್ಗೆ ತಿರುಗಿದ್ದು ಒಂದು ತುಂಬಾನೇ ಆಸಕ್ತಿಕರ ಕಥೆ. ಸರಿ, ಮೊದಲು ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಪಿಯಾಜೆ ಅವರದು ಬಾಲ್ಯದಲ್ಲೇ ಅರಳಿದ ಪ್ರತಿಭೆ. ಯೋಚನೆ ಮಾಡಿ, ಕೇವಲ 11 ವರ್ಷ ವಯಸ್ಸಿದ್ದಾಗ ಅವರು ಬಿಳಿ ಗುಬ್ಬಚ್ಚಿಗಳ ಬಗ್ಗೆ ಒಂದು ಸೈಂಟಿಫಿಕ್ ಪೇಪರ್ ಪಬ್ಲಿಷ್ ಮಾಡಿದ್ರು. ಆಮೇಲೆ ಅವರು ಮಕ್ಕಳ ಇಂಟೆಲಿಜೆನ್ಸ್ ಟೆಸ್ಟ್ಗಳ ಮೇಲೆ ಕೆಲಸ ಮಾಡ್ಬೇಕಾದ್ರೆ ಅವರಿಗೊಂದು ವಿಚಿತ್ರ ಪ್ಯಾಟರ್ನ್ ಕಾಣಿಸ್ತು. ಚಿಕ್ಕ ಮಕ್ಕಳು ಒಂದೇ ತರದ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡ್ತಿದ್ರು. ಆಗಲೇ ಅವರಿಗೆ ಹೊಳೆದಿದ್ದು, ಓ, ಮಕ್ಕಳಿಗೆ ದೊಡ್ಡವರಿಗಿಂತ ಕಡಿಮೆ ಗೊತ್ತು ಅನ್ನೋದಕ್ಕಿಂತ ಅವರು ಯೋಚನೆ ಮಾಡೋ ರೀತಿಯೇ ಬೇರೆ ಇದೆ ಅಂತ. ಪಿಯಾಜೆ ಅವರ ಪ್ರಕಾರ ಪ್ರತಿಯೊಂದು ಮಗು ಸಂಪೂರ್ಣ ಬುದ್ಧಿವಂತಿಕೆ ತಲುಪೋಕೆ ಈ 4 ಮುಖ್ಯ ಹಂತಗಳನ್ನ ದಾಟ್ಲೇಬೇಕು. ಈ 4 ಹಂತಗಳೇ ನಮ್ಮ ಇವತ್ತಿನ ಪಯಣದ ಮಾರ್ಗಸೂಚಿ. ಹಾಗಿದ್ರೆ ಒಂದೊಂದಾಗಿ ಈ ಜರ್ನಿಯನ್ನ ಶುರು ಮಾಡೋಣ, ಏನಂತೀರಾ? ಸರಿ, ನಮ್ಮ ಪಯಣದ ಮೊದಲ ನಿಲ್ದಾಣ. ಇದು ಹುಟ್ಟಿನಿಂದ ಹಿಡಿದು ಸುಮಾರು 2 ವರ್ಷದವರೆಗೆ ಇರುತ್ತೆ. ಈ ಸಮಯದಲ್ಲಿ ಮಗುವಿನ ಕಲಿಕೆ ನಡೆಯೋದೇ ತನ್ನ ಸುತ್ತಮುತ್ತಲಿನ ಪ್ರಪಂಚದ ಜೊತೆ ದೈಹಿಕವಾಗಿ ಇಂಟರಾಕ್ಟ್ ಮಾಡೋದ್ರಿಂದ. ಈ ಹಂತದಲ್ಲಿ ಪ್ರಪಂಚ ಅಂದ್ರೆ ಏನು, ಅದನ್ನ ಮುಟ್ಟಿ ನೋಡ್ಬೇಕು, ಸವಿ ನೋಡ್ಬೇಕು, ಕೇಳಿಸ್ಕೊಳ್ಬೇಕು. ಹೀಗೆ 5 ಇಂದ್ರಿಯಗಳ ಮೂಲಕವೇ ಮಗು ಜಗತ್ತನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಮಗುವಿನ ಮೆದುಳಿಗೆ ಎಲ್ಲವನ್ನೂ ನೋಡ್ಬೇಕು, ಕೇಳ್ಬೇಕು, ಮೂಸಿ ನೋಡ್ಬೇಕು, ರುಚಿ ನೋಡ್ಬೇಕು ಮತ್ತೆ ಟಚ್ ಮಾಡ್ಬೇಕು ಅನ್ಸತ್ತೆ. ಅಂಬೆಗಾಲಿಡೋದು, ನಡೆಯೋದು ಎಲ್ಲ ಕಲಿಯೋದು ಇದೇ ಸಮಯದಲ್ಲಿ. ಈ ಸ್ಟೇಜಲ್ಲಿ ಮಗು ತುಂಬಾನೇ ಕಲಿಯುತ್ತೆ. ಸಣ್ಣ ಸಣ್ಣ ರಿಫ್ಲೆಕ್ಸ್ಗಳು, ಅಭ್ಯಾಸಗಳಾಗತ್ತೆ. 4 ತಿಂಗಳ ನಂತರ ತನ್ನ ದೇಹದ ಹೊರಗೂ ಬೇರೆ ವಸ್ತುಗಳಿವೆ ಅಂತ ಗೊತ್ತಾಗತ್ತೆ. ಮತ್ತೆ ಬೇಕು ಅಂತಾನೆ ಒಂದೊಂದು ಕೆಲಸ ಮಾಡಕ್ಕೆ ಕಲಿಯುತ್ತೆ. ಆದ್ರೆ ಈ ಹಂತದ ಅತಿದೊಡ್ಡ ಸಾಧನೆ ಅಂದ್ರೆ ಆಬ್ಜೆಕ್ಟ್ ಪರ್ಮಿನೆನ್ಸ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು. ಏನಿದು ಆಬ್ಜೆಕ್ಟ್ ಪರ್ಮಿನೆನ್ಸ್ ಅಂದ್ರೆ? ಉದಾಹರಣೆಗೆ, ಅಮ್ಮ ಆಟ ಆಡಿಸ್ತಾಳೆ ಅಲ್ವಾ? ತನ್ನ ಸೀರೆ ಸರಗಿನ ಹಿಂದೆ ಬುಗುರುನ್ ಬಚ್ಚಿಡುತ್ತಾಳೆ. ಮೊದ್ಮೊದ್ಲು ಮಗುಗೇನನ್ಸುತ್ತೆ, ಅಯ್ಯೋ, ಆಟಿಕೆ ಮಾಯವಾಗೋಯ್ತು, ಇನ್ನಿಲ್ವೇನೋ ಅಂತ. ಆದ್ರೆ ನಿಧಾನಕ್ಕೆ ಮಗುಗೆ ಗೊತ್ತಾಗುತ್ತೆ, ಇಲ್ಲ, ಆಟಿಕೆ ಅಲ್ಲೇ ಇದೆ, ಸರಗಿನ ಕೆಳಗೆ ಬಚ್ಚಿಟ್ಟಿದ್ದಾರೆ, ನಾನದನ್ನ ಹುಡುಕ್ಬೇಕಷ್ಟೆ ಅಂತ. ಇದು ಅವರ ಮೆದುಳಿನ ಬೆಳವಣಿಗೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಈಗ ನಾವು 2ನೇ ಹಂತಕ್ಕೆ ಬಂದಿದ್ದೇವೆ. ಇದು 2 ವರ್ಷದಿಂದ 7 ವರ್ಷದವರೆಗಿನ ವಯಸ್ಸು. ಇದು ಮಕ್ಕಳ ಜೀವನದ ಒಂದು ಮ್ಯಾಜಿಕಲ್ ಟೈಮ್. ಇಲ್ಲಿಂದ ಕಲ್ಪನೆಯ ಲೋಕ ಶುರುವಾಗುತ್ತೆ. ಭಾಷೆ, ಸಿಂಬಲ್ಸ್ ಮತ್ತು ನಾಟಕ ಆಡೋದು ಎಲ್ಲ ಅರಳುತ್ತೆ. ಈ ಸ್ಟೇಜಲ್ಲಿ ಮಕ್ಕಳ ಯೋಚನೆಗಳು ಸಿಂಬಲ್ಸ್ ಅಂದ್ರೆ ಸಂಕೇತಗಳ ಮೇಲೆ ಜಾಸ್ತಿ ನಿಂತಿರುತ್ತೆ. ಅವ್ರ ಗೊಂಬೆಗಳಿಗೆ, ಆಟಿಕೆಗಳಿಗೆ ಜೀವ ಇದೆ ಅಂತ ನಂಬ್ತಾರೆ. ಡಾಕ್ಟರ್, ಟೀಚರ್ ಅಂತ ಆಟ ಆಡೋಕೆ ತುಂಬಾ ಇಷ್ಟಪಡ್ತಾರೆ. ಆದ್ರೆ ಇಲ್ಲಿ ಲಾಜಿಕ್ ಅನ್ನೋದು ಇನ್ನೂ ಪೂರ್ತಿಯಾಗಿ ಬಂದಿರಲ್ಲ. ಅದಕ್ಕೆ ಪಿಯಾಜೆ ಇದನ್ನ ಪೂರ್ವ ಕಾರ್ಯಾಚರಣೆ ಹಂತ ಅಂತ ಕರೆತಿತ್ತು. ನೋಡಿ, ಇದಕ್ಕೊಂದು ಒಳ್ಳೆ ಉದಾಹರಣೆ. ಚಿಕ್ಕ ಮಕ್ಕಳು ತಮ್ಮ ಫ್ಯಾಮಿಲಿ ಡ್ರಾಯಿಂಗ್ ಮಾಡ್ತಾರಲ್ಲ, ಅದ್ರಲ್ಲಿ ಅಪ್ಪ ದೊಡ್ಡೋರು, ಅಮ್ಮ ಚಿಕ್ಕಳು, ಮಗು ಇನ್ನೂ ದೊಡ್ಡದು, ಹೀಗೆ ಸೈಜ್ ಸರಿ ಇರಲ್ಲ. ಯಾಕಂದ್ರೆ ಅವರಿಗೆ ಸೈಜ್ ಮುಖ್ಯ ಅಲ್ಲ, ಆ ಚಿತ್ರದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋ ಸಿಂಬಾಲಿಕ್ ಮೀನಿಂಗ್, ಆ ಭಾವನೆ, ಅದೇ ಅವರಿಗೆ ಮುಖ್ಯ. ಸುಮಾರು 4 ವರ್ಷದ ಹೊತ್ತಿಗೆ ಮಕ್ಕಳಲ್ಲಿ ಕುತೂಹಲ ಸಿಕ್ಕಾಪಟ್ಟೆ ಜಾಸ್ತಿಯಾಗತ್ತೆ. ಇದೇ ಯಾಕೆ 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 ಅಂತ ಪ್ರಶ್ನೆ ಕೇಳೋ ವಯಸ್ಸು. ಈ ಪ್ರಶ್ನೆ ಕೇಳಿ ಕೇಳಿ ನಮ್ಗೆ ಸಾಕಾಗಿರುತ್ತೆ ಅಲ್ವಾ? ಆದ್ರೆ ಅವ್ರಿಗೆ ಉತ್ತರ ಹೇಗೆ ಸಿಕ್ತಿದೆ ಅಂತ ಗೊತ್ತಿಲ್ದೆಯೇ ಅವರು ಜ್ಞಾನವನ್ನ ಸಂಪಾದಿಸ್ತಾ ಇರ್ತಾರೆ. ಆದ್ರೆ ಈ ಹಂತದಲ್ಲಿ ಒಂದು ದೊಡ್ಡ ಲಿಮಿಟೇಷನ್ ಇದೆ. ಅದನ್ನ ಈಗೋಸೆಂಟ್ರಿಸಮ್ ಅಂತ ಕರೀತಾರೆ. ಅಂದ್ರೆ ಅವರು ಜಗತ್ತನ್ನ ಹೇಗೆ ನೋಡ್ತಾರೋ, ಪ್ರಪಂಚದಲ್ಲಿರೋ ಎಲ್ರೂ ಹಾಗೆ ನೋಡ್ತಾರೆ, ಹಾಗೆ ಯೋಚಿಸ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಬೇರೆಯವ್ರಿಗೂ ಒಂದು ಬೇರೆ ದೃಷ್ಟಿಕೋನ ಇರ್ಬೋದು ಅನ್ನೋದು ಅವರಿಗೆ ಅರ್ಥ ಆಗಲ್ಲ. ಸರಿ, ಈಗ 3ನೇ ಹಂತಕ್ಕೆ ಹೋಗೋಣ. ಇದು 7ರಿಂದ 11 ವರ್ಷಗಳ ವಯಸ್ಸು. ಇಲ್ಲಿಂದ ಶುರುವಾಗುತ್ತೆ ಅಸಲಿ ಆಟ. ಮಗುವಿನ ಮನಸ್ಸಲ್ಲಿ ಲಾಜಿಕ್ ಅನ್ನೋದು ಎಂಟ್ರಿ ಕೊಡುತ್ತೆ. ತರ್ಕದ ಅರುಣೋದಯ ಅಂತಾನೆ ಹೇಳ್ಬಹುದು. ಈ ಸ್ಟೇಜಲ್ಲಿ ಮಕ್ಕಳು ತರ್ಕಬದ್ಧವಾಗಿ ಯೋಚಿಸೋಕೆ ಶುರು ಮಾಡ್ತಾರೆ. ಆದ್ರೆ ಅದು ಕಣ್ಣಿಗೆ ಕಾಣೋ ವಸ್ತುಗಳ ಬಗ್ಗೆ ಮಾತ್ರ, ಅಂದ್ರೆ ಮೂರ್ತ ವಿಷಯಗಳ ಬಗ್ಗೆ.
ವಸ್ತುಗಳನ್ನ ವಿಂಗಡಿಸೋದು, ಸಾರ್ಟ್ ಮಾಡೋದು, ಬೇಸಿಕ್ ಮ್ಯಾಥ್ಸ್ ಅರ್ಥ ಮಾಡ್ಕೊಳ್ಳೋದು, ಈ ಎಲ್ಲ ಹೊಸ ಸಾಮರ್ಥ್ಯಗಳು ಅವರಲ್ಲಿ ಬೆಳೆಯುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸೂಪರ್ ಉದಾಹರಣೆ ಇದೆ. ಮನೇಲಿ ನೋಡಿರ್ತೀವಿ, ಒಂದು ಅಗಲ ಲೋಟದಲ್ಲಿರೋ ಮಜ್ಜಿಗೆನ ಒಂದು ಉದ್ದ ಸಣ್ಣ ಗ್ಲಾಸಿಗೆ ಹಾಕಿದ್ರೆ ಚಿಕ್ಕ ತಂಗಿ ಹೇಳ್ತಾಳೆ, ನೋಡೋ ಗ್ಲಾಸ್ ತುಂಬಿದೆ, ನಿನಗೆ ಜಾಸ್ತಿ ನನಗೆ ಕಮ್ಮಿ ಅಂತ. ಆದ್ರೆ ಈ ಹಂತದಲ್ಲಿರೋ ಅಣ್ಣನ್ಗೆ ಗೊತ್ತು, ಇಲ್ಲ, ಎರಡರಲ್ಲೂ ಇರೋದು ಅಷ್ಟೇ ಮಜ್ಜಿಗೆ, ಪಾತ್ರೆ ಆಕಾರ ಅಷ್ಟೇ ಚೇಂಜ್ ಆಗಿರೋದು ಅಂತ. ಇದೇ ಸಂರಕ್ಷಣೆಯ ಪರಿಕಲ್ಪನೆ. ಈಗ ಅವರಿಗೆ ಹೊಸ ಹೊಸ ಮೆಂಟಲ್ ಪವರ್ಸ್ ಬಂದಿರತ್ತೆ. ಉದಾಹರಣೆಗೆ 3ಕ್ಕೆ 5 ಕೂಡಿಸಿದ್ರೆ 8 ಆಗುತ್ತೆ ಅಂದ್ರೆ 8ರಿಂದ 3 ಕಳೆದ್ರೆ 5 ಬರಲೇಬೇಕು ಅನ್ನೋದು ಅರ್ಥ ಆಗತ್ತೆ. ಮತ್ತೆ ಅತಿ ಮುಖ್ಯವಾಗಿ ತನ್ನ ಯೋಚನೆಗಳು, ತನ್ನ ಭಾವನೆಗಳು ಬೇರೆಯಿರೋದು ಬೇರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇಲ್ಲಿಂದಲೇ ಸಹಾನುಭೂತಿ ಅನ್ನೋದು ಹುಟ್ಟೋಕೆ ಶುರುವಾಗೋದು. ಈಗ ನಮ್ಮ ಪಯಣದ ಕೊನೆ ಅಂದ್ರೆ 4ನೇ ಹಂತಕ್ಕೆ ಬಂದಿದೀವಿ. ಇದು 12 ವರ್ಷದ ನಂತರ ಶುರುವಾಗತ್ತೆ. ಇಲ್ಲಿವರೆಗೂ ನೋಡಿದ್ದೆಲ್ಲ ಕಣ್ಣಿಗೆ ಕಾಣೋ ಪ್ರಪಂಚದ ಬಗ್ಗೆ. ಈಗ ಶುರುವಾಗೋದು ಕಣ್ಣಿಗೆ ಕಾಣದ ಅಮೂರ್ತ ಯೋಚನೆಗಳ ಜಗತ್ತು. ಇದನ್ನ ಔಪಚಾರಿಕ ಕಾರ್ಯಾಚರಣೆಯ ಹಂತ ಅಂತಾರೆ. ಇದು ಅರಿವಿನ ಬೆಳವಣಿಗೆಯ ಅತಿ ಎತ್ತರದ ಹಂತ. ಇಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ವಿಜ್ಞಾನಿ ತರ, ಒಬ್ಬ ಫಿಲಾಸಫರ್ ತರ ಯೋಚನೆ ಮಾಡೋ ಕೆಪಾಸಿಟಿ ಪಡಿತಾನೆ. ಅಂದ್ರೆ ಅಮೂರ್ತ ವಿಷಯಗಳು ಮತ್ತು ಕಾಲ್ಪನಿಕ ಸನ್ನಿವೇಶಗಳ ಬಗ್ಗೆ ತರ್ಕಬದ್ಧವಾಗಿ ಯೋಚಿಸಬಹುದು. ಈ ಸ್ಲೈಡಲ್ಲಿರೋ ಪದಗಳನ್ನ ನೋಡಿ: ಯಶಸ್ಸು ಮತ್ತು ವೈಫಲ್ಯ, ಪ್ರೀತಿ ಮತ್ತು ದ್ವೇಷ, ನ್ಯಾಯ ಮತ್ತು ನೈತಿಕತೆ. ಇವೆಲ್ಲ ಕಣ್ಣಿಗೆ ಕಾಣಲ್ಲ ಅಲ್ವಾ? ಇಂತಹ ದೊಡ್ಡ ದೊಡ್ಡ ಐಡಿಯಾಗಳ ಬಗ್ಗೆ ಹದಿಹರಿಯದವರು ಈಗ ಆಳವಾಗಿ ಯೋಚಿಸೋಕೆ ಶುರು ಮಾಡ್ತಾರೆ. ನಾನ್ ಯಾರು ಅನ್ನೋ ಗುರ್ತಿನ ಪ್ರಶ್ನೆ ಕೂಡ ಶುರುವಾಗುತ್ತೆ. ಅವರ ಹೊಸ ಮಾನಸಿಕ ಕೌಶಲ್ಯಗಳು ಅವರನ್ನ ಭವಿಷ್ಯದ ಬಗ್ಗೆ ಪ್ಲಾನ್ ಮಾಡೋಕೆ, ಯಾವ್ದು ಮುಖ್ಯ ಅಂತ ನಿರ್ಧರಿಸೋಕೆ, ಮತ್ತೆ ಅಷ್ಟೇ ಯಾಕೆ ತಾವು ಹೇಗೆ ಯೋಚನೆ ಮಾಡ್ತಿದೀವಿ ಅಂತ ತಮ್ಮ ಯೋಚನೆಗಳ ಬಗ್ಗೆನೇ ಯೋಚನೆ ಮಾಡೋಕೆ ಸಹಾಯ ಮಾಡುತ್ತೆ. ಈಗ ಅವರು ಕೇವಲ ವಾಸ್ತವದ ಬಗ್ಗೆ ಅಲ್ಲ, ಸಾಧ್ಯತೆಗಳ ಬಗ್ಗೆಯೂ ಯೋಚನೆ ಮಾಡಬಹುದು. ಹೀಗೆ ನಾವು ಪಿಯಾಜೆ ಅವರ 4 ಹಂತಗಳನ್ನ ನೋಡಿದ್ವಿ. ಆದ್ರೆ ಈ 4 ಹಂತಗಳು ಮುಗಿದ ತಕ್ಷಣ ಎಲ್ಲ ಮುಗೀತು ಅಂತ ಅಲ್ಲ. ಕಲಿಕೆ ಅನ್ನೋದು ಜೀವನ ಪೂರ್ತಿ ಇರುತ್ತೆ ಅಲ್ವಾ? ಇದನ್ನ ನಾವು ನೆನಪಿನಲ್ಲಿಡಬೇಕು. ಪಿಯಾಜೆ ಅವರೇ ಹೇಳಿದ ಹಾಗೆ ಅವರು ಜೀವನ ಪರ್ಯಂತ ಕಲಿಕೆಯಲ್ಲಿ ನಂಬಿಕೆ ಇಟ್ಟಿದ್ರು. ಆದ್ರೆ ಆಳವಾಗಿ ಯೋಚನೆ ಮಾಡೋಕೆ ಬೇಕಾದ ಮೂಲಭೂತ ಟೂಲ್ಸ್ ಅಂದ್ರೆ ಸಾಧನಗಳು ಈ ಕೊನೆಯ ಫಾರ್ಮಲ್ ಆಪರೇಷನಲ್ ಹಂತದಲ್ಲಿ ಸಂಪೂರ್ಣವಾಗಿ ಸಿದ್ಧವಾಗಿರುತ್ತೆ ಅಂತ ಅವರು ಪ್ರತಿಪಾದಿಸಿದ್ರು. ನೋಡಿ, ಪಿಯಾಜೆ ನಮ್ಗೆ ನಮ್ಮ ಮಕ್ಕಳ ಮನಸ್ಸಿನ ಬೆಳವಣಿಗೆಯ ಒಂದು ದಾರಿಯನ್ನ, ಒಂದು ಮ್ಯಾಪ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಒಂದು ವಿಷಯ ನೆನಪಿಡಿ, ಪ್ರತಿಯೊಂದು ಮಗುವಿನ ಪಯಣವೂ ಅವರದ್ದೇ ಆದ ವಿಶಿಷ್ಟ ದಾರಿ. ಹಾಗಾದ್ರೆ ನಮ್ಮ ಮುಂದಿರುವ ಪ್ರಶ್ನೆ ಇಷ್ಟೇ: ಅವರ ಈ ಅದ್ಭುತ ಸಾಹಸಮಯ ಪಯಣದಲ್ಲಿ ನೀವು ಹೇಗೆ ಒಬ್ಬ ಒಳ್ಳೆ ಗೈಡ್ ಆಗಬಹುದು? ಇದನ್ನು ನಾವೆಲ್ಲರೂ ಯೋಚಿಸಬೇಕು. ಧನ್ಯವಾದಗಳು.